ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಇನ್ ಯೂಟ್ಯೂಬ್ ಚಾನಲು. ನಾವಿವತ್ತು ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ನೋಡಿ ಯಾಕಪ್ಪ ಅಂದರೆ ನಮಗೆ ನಮ್ಮ ರಿಲೇಷನ್ದವ್ರದ್ದು ಸ್ವಲ್ಪ ಏನು ಗ್ರೂಪ್ ರೇಸ್ ಆಯಿತು, ಅದಕ್ಕೆ ಹೊರಡ್ತಾ ಇದ್ದೀವಿ. ಸಬ್ಸ್ಕ್ರೈಬ್ ಮಾಡಿ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ್ಟಣಗಳು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಈ ಬ್ಲಾಗಲ್ಲಿ ಏನು ಗೊತ್ತಾ ಅಂದರೆ ನಾವು ನಮ್ಮ ಚಿಕ್ಕಪ್ಪ ಅವ್ರದ್ದು ಗ್ರೂಪ್ ರೇಸ್ ಆಯಿತು ಇವತ್ತು ನಮ್ಮೂರಲ್ಲಿ, ಅದಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಅಮ್ಮ ಅವರೆಲ್ಲ ಹೋಗೋರು ಆಗಲಿ ಊರಿಗೆ, ನಾನು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಗೈಸ್ ಇವಾಗ ನಾನು ಊರಿಗೆ ಹೋಗ್ತಾ ಇದ್ದೀನಿ. ನೋಡ್ರಿ ನಮ್ಮೂರು ಹಿಂಗೈತೆ ನೋಡ್ರಿ ಗೈಸ್, ಇದೆ ನಮ್ಮ ದೇವಸ್ಥಾನ, ನಮ್ಮೂರು ದೇವಸ್ಥಾನ. ಕೈ ಮುಕ್ಕೊಳ್ಳಿ, ಕೈ ಮುಕ್ಕೊಳ್ರಿ ರಾಮಾರಿ, ಕೈ ಮುಕ್ಕೊಳ್ರಿ. ದೇವಸ್ಥಾನ ಆಯ್ತು ಅವ್ರಿಗೆ ಕೈ ಇವಾಗ ಫ್ರೆಂಡ್ಸ್ ನಾನು ಚಿಕ್ಕಪ್ಪ ಮನೆ ಗ್ರೂಪ್ ರೇಸ್ ಮನೆ ನೋಡ್ತಾ ಇದ್ದೀನಿ. ಬರ್ರಿ ನೋಡ್ರಿ, ಇದು ಬಾಗಿಲು. ಇಷ್ಟಿದೆ ನಮ್ಮದು, ನಮ್ಮ ಚಿಕ್ಕಪ್ಪ ಅವ್ರದ್ದು ಹೊಲ. ನೋಡಿ ಇದ್ದಾನೆ ನೋಡಿ, ಹಿಂಗಂತ ತೋರಿಸ್ತೀನಿ. ಅದು ನೋಡ್ಬಿಟ್ಟು ಫುಲ್ಲು ಗಾಬಾಗ್ಬಿಡ್ತೀರಿ. ನೋಡ್ರಿ ಹಂಗೆ ಒಂಚೂರು ಆಯ್ತು ನೋಡ್ರಿ. ಇದೇ ಬಾವಿಲಿ ನಾವು ಈಜು ಎಲ್ಲರೂ ಇಲ್ಲೇ ಕಲ್ತಿರೋದು. ಏನೈತೆ ಮೀನವಾ? ನೋಡಿ ಒಂದು ಚಾಕ್ಲೇಟ್ ಹಾಕ್ತೀನಿ. ಏನಾಗ್ತೀಯಾ? ಹಾಕು. ನೋಡಿ ಮರಿಗಳೆಲ್ಲ ಬಂದು ನದಿಗೆ ಹಾಂ ಬರಲಿ ಬೀದಿ ಹೋದಿ. ಆಮೇಲೆ ಸೊಪ್ಪು ತೊಳಿಬಿಡ, ತಡಿಲ್ಲ ಈ ಕಡೆ ಸೋಲ ಸೊಪ್ಪು ಕಣೋ, ತುಳಿಬಿಡ. ನೋಡಿ ಅಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿಂದ ಇಲ್ಲಿವರೆಗೂ ನಮ್ಮದೇ ಹೊಲ. ಆಮೇಲೆ ತಿರ್ಗಿ ಅಲ್ಲಿ ಲಾಸ್ಟ್ವರೆಗೂ ನಮ್ಮದೇ ಹೊಲ. ಆಮೇಲೆ ಇಲ್ಲಿ ಅಲ್ಲಿ ಇತ್ಕೊಂತ ನೋಡಿ ತೆಂಗಿನ ಅಲ್ಲಿವರೆಗೂ ನಮ್ಮದೇನೆ. ಆಮೇಲೆ ಗೈಸ್ ಇನ್ನೊಂದು ವಿಷಯ ಏನಂದರೆ, ನಂದು ಇನ್ಸ್ಟಾಗ್ರಾಮಲ್ಲಿ ID ಸಸ್ಪೆಂಡ್ ಆಗಿಬಿಟ್ಟು ನಂಗಂತೂ ಫುಲ್ ಬೇಜಾರಾಗಿಬಿಡ್ತು. ಈಗ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಅದಕ್ಕೆ ಇನ್ನೊಂದು ID ಕ್ರಿಯೇಟ್ ಮಾಡಿ, ಅದ್ರಲ್ಲಿ ಒಳ್ಳೆ ರೀಚ್ ಸಿಗ್ತೈತೆ ಒಂದೊಂದು ವೀಡಿಯೋಸು. ಯಾರ್ಯಾರು ಫಾಲೋ ಮಾಡಿರೋ ಫಾಲೋ ಮಾಡ್ಕೊಳ್ಳಿ ಅಷ್ಟೇ. ನಮ್ಮ ಅಣ್ಣನ ಮಾಡ್ತಾನೆ, ಬರ್ರಿ ನೋಡೋಣ. ಉಲ್ಕೋಯ್ತಾನೆ ದೇವರಾಜು. ಗೈಸ್ ನಾವು ಈ ಥರ ಹೊರಟು ಇದ್ದೀವಿ ಬೆಂಗಳೂರು ಕಡೆಗೆ. ನೋಡ್ರಿ ನಮ್ಮನ್ನ ಹುಡುಗ ಎಲ್ಲ ಹೋಯ್ತಾ ಇದ್ದೀವಿ ಮನೆ ಕಡೆಗೆ. ನಾವಿಬ್ಬರು ಇದು ಮಸ್ತ ಹೊರಟು. ಸೊ ಆಮೇಲೆ ಗೈಸ್ ಎಲ್ಲ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಪೆಂಡಾಲೆಲ್ಲ ಆಯ್ತು. ಅವ್ರಿತ್ತು ನಮ್ಮೂರು ದೇವಸ್ಥಾನ ಇದೆ. ಈಗ ನಾನು ಎಲ್ಲಿ ಮಾಡೋದು, ಇವಾಗ ಮನೆಗೆ ಹೊರಡಬೇಕು. ಯಾರ ಜೊತೆ ಹೋಗೋದಂತೇನೋ ಗೊತ್ತಿಲ್ಲ. ಅವ್ರು ಬರೋ ಕಾಯ್ತಾ ಇದ್ದೀವಿ. ಅವ್ರು ಬಂದಮೇಲೆ ಅವ್ರ ಜೊತೆ ಹೋಗೋದೆ. ನೋಡಿ ಗೈಸ್, ನೋಡಿರಿ ನಮ್ಮ ಚಿಕ್ಕಪ್ಪರ ಮನೆ ಪೆಂಡಾಲ್ ಹಾಕಿರೋದು. ಇದು ಅವ್ರ ಹಳೆ ಮನೆ, ಇದು ಅವ್ರ ಹಳೆ ಮನೆ. ಇವಾಗ ಈ ಮನೆ
ನಮಗೆ ಸೇರೈತೆ. ಇದು ಅವ್ರ ಹಳೆ ಮನೆ. ಅಲ್ಲಿ ಹೊಸ್ದಾಗಿ ಒಂದು ಮನೆ ಕಟ್ಟೋ ಅಲ್ಲಿ ಇದಾಕೋ ನೋಡಿ ಮೈಕು, ಅದು ಅವ್ರದ್ದು ಹೊಸ ಮನೆ. ಈಗ ನಮ್ಮ ಹತ್ರ ಇದೆ, ನಮ್ಮದೇ ಅಂದ್ಕೊಳ್ಳಿ ಮನೆ ಇದು. ಆಮೇಲೆ ನೋಡಿ ಆ ಬೆಟ್ಟ ನೋಡ್ರಿ ಆ ಬೆಟ್ಟ ಕಾಣ್ತೈತೆ ನೋಡ್ರಿ. ನೀಡಕ್ಕೆ ತೋರಿಸ್ತೀನಿ. ಆ ಬೆಟ್ಟದಲ್ಲಿ ಅಲ್ಲೊಂದು ಇದೈತೆ ನೋಡ್ರಿ ಕಲ್ಲು, ಜೂಮ್ ಮಾಡ್ತೀನಿ. ಅಲ್ಲಿ ಕರೆಕ್ಟಾಗಿ ಒಂದು ದಿವಸ ಏನು ಬಂದ್ಬಿಟ್ಟಿತ್ತು, ಅಲ್ಲಿ ಹುಲಿ ವಾಸ ಆಗುತ್ತೆ. ಆ ಹುಲಿ ನೋಡೋಕ್ಕೇನೆ ಜನರು ವರ್ಷಕ್ಕೊಂದ್ಸಲ ಇದು ಮಾಡ್ಕೊಂಡು ಹೋಗ್ತಾರೆ. ಏನಂತಾರೆ ಅದಕ್ಕೆ, ಹರಕೆ ಕಟ್ಕೊಂಡು ಹೋಗ್ತಾರೆ, ನೋಡ್ತಾರೆ, ಏನೋ ಮಾಡ್ತಾಯಿರ್ತಾರೆ ವಯಸ್ಸಲ್ಲಿ. ಅಲ್ಲಿ ಹೋಗ್ತಾರೆ, ಅಲ್ಲಿ ಒಟ್ಟಲ್ಲಿ ಫುಲ್ ಹೈಟ್ ಬೆಟ್ಟ ಅದು. ಯಾರೋ ಹೋಯ್ತಾರೆ, ಸಖತ್ತಾಗಿರುತ್ತೆ ವ್ಯೂ ಅಲ್ಲಿಂದ. ಆಮೇಲೆ ಯಾವುದೋ ಬಾಟ್ಲು ಬಿದ್ದಿತ್ತು, ಆ ಬಾಟ್ಲು ಜೊತೆ ಒಂದು ಸ್ವಲ್ಪ ಫುಟ್ಬಾಲ್ ಆಡ್ಕೊಂಡು ಆ ಬಾಟ್ಲು ಜೊತೆ ಮಸ್ತಾಗಿ ಸೊ ಅಲ್ಲ ಗೈಸ್, ಇವಾಗ ನಾವು ನಮ್ಮ ಅಸಲಿ ಹೊಲಕ್ಕೆ ಹೋಗೋಣ್ರಿ. ಇಚ್ಚಿದ ಎತ್ಕೊಂಡು ನಮ್ಮ ಅಮ್ಮನ ಜೊತೆ ನಾನು ಹೋಯ್ತಾ ಇದ್ದೀನಿ ನಮ್ಮ ಹೊಲದಕ್ಕೆ. ನಮ್ಮ ಗಾಡಿ ನೋಡ್ರಿ ಅಲ್ಲಿ ಬಿಟ್ಟಿದ್ದೀವಿ, ಅಲ್ಲಿ ನಿಲ್ಲಿಸ್ಬಿಟ್ಟು ನಾವು ಹೋಯ್ತಾ ಇದ್ದೀವಿ. ಆದ್ರೂ ನಮ್ಮ ಹೊಲಕ್ಕೆ ಬರೋ ಒಂಥರ ಫೀಲೇ ಬೇರೆ, ಏನಂತೀರ? ಇಲ್ಲಿ ನೋಡ್ರಿ ಬೆಟ್ಟ ಸಾಕಾಗೈತಿ ನೋಡ್ರಿ ವ್ಯೂ, ಏನು ಸಿಕ್ಸಿ ಅಲ್ವಾ ವ್ಯೂ. ಆಮೇಲೆ ನೋಡ್ರಿ ನಮ್ಮಲ್ಲಿ ಯಾರೋ ಹೊಸ ಕಟ್ಬಿಟ್ಟವ್ರಲ್ಲ, ನೋಡೋಣ ಬರ್ರಿ ಯಾರು ಕಟ್ಟಿರೋದು ಅಂತವ್ರು. ಒಂದು ಸ್ವಲ್ಪ ಮಾಡೋಣ ಕೆಲಸ. ಅಲ್ಲಿ ನೋಡ್ರಿ ಮೇಲೆ ಕಾಣ್ತೈತಲ್ಲ, ಅಲ್ಲಿಂದ ಅಲ್ಲಿ ತೆಂಗಿನ ಮರ ಐತೆ ನೋಡ್ರಿ ದೊಡ್ಡದು, ಅಲ್ಲಿವರೆಗೂ ನಮ್ಮದೇನೆ ಕೂಡ ಫುಲ್ ಕೆಳಗಡೆ ಹೋಗ್ಬೇಕು. ಅದಾದ್ಮೇಲೆ ತೋರಿಸ್ತೀನಿ. ಇಲ್ಲಿ ನೋಡ್ರಿ ಇಲ್ಲಿ ಇದು ಹಳ್ಳ. ನಾವು ಚಿಕ್ಕ ಹುಡುಗರಿದ್ದಾಗ ಇಲ್ಲಿ ಬಂದು ಈಜು ಹೊಡಿತಿದ್ದು ನೋಡ್ರಿ. ಇದೆ ನಮ್ಮ ಹೊಲ, ಇದು ನಮ್ಮ ಲಾಸ್ಟು. ಇದು ಅಲ್ಲೊಂದು ಹಳ್ಳ ಐತೆ, ಅದು ಲಾಸ್ಟು. ಇಲ್ಲಿಂದ ಸ್ಟಾರ್ಟು, ಇಲ್ಲಿಂದ ಅಡಿಕೆ ಸಸಿ ಐತೆ ನೋಡ್ರಿ, ಅಲ್ಲಿಂದ ಇಷ್ಟು ಫುಲ್ ನಮ್ಮದೇ. ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ಮರ ಒಂದು ಕೈ, ಇದು ಎಳ್ಳೆದೊಂದು ಕೈ ಸಿಗ್ತೈತೆ, ಅದನ್ನ ಎತ್ಕೊಳಕ್ಕೆ ನೋಡೋದು ತಿನ್ಬರ್ರಿ. ಅಯ್ಯೋ ಅಪ್ಪಲೇ, ಇದೇನು ಅಂತ ನೋಡ್ತಾ ಇದ್ದೀರಾ? ಅದು ಆಯ್ತಾನೆ ಇಲ್ಲ, ಎಗರ್ತಾ ಇದ್ದೀನಿ, ಸಿಗ್ತಾನೆ ಇಲ್ಲ. ಫೋನ್ ಒಂದು ಸ್ವಲ್ಪ ಜೋಬಲ್ಲಿ ಇಕ್ಬಿಟ್ಟು ಆಮೇಲೆ ಬೇಕಾದ್ರೆ ಟ್ರೈ ಮಾಡ್ತೀನಿ, ಸಿಗ್ತದೆ. ಇದೇನು ಅಂತ ನೋಡ್ತಾ ಇದ್ದೀರಾ? ಇದು ಬಂದ್ಬಿಟ್ಟು ಬಟನ್ಸು. ಯಾರ್ಯಾರು ರೈತರು ಫ್ಯಾಮಿಲಿ ಇದ್ದೀರಾ ಅವ್ರಿಗೆ ಗೊತ್ತಿರುತ್ತೆ ಏನು ಅಂತ. ಇದು ಹೂವದ್ರಲ್ಲಿ ಒಂದು ಬರುತ್ತೆ ಬಟನ್ಸ್ ಅಂತ. ಈಗ ಬ್ರೌನ್ ಕಲರು, ಬ್ರೌನ್ ಅಂತೀನಿ, ಪರ್ಪಲ್ಲು, ವೈಟು ಆ ಥರ ಬರುತ್ತಲ್ಲ, ಅದರಲ್ಲಿ ಇದು ಗಿಡ. ಇದೇನು ಗಾಪ ಹಾಕಿರೋದು ಅಂದರೆ ಇದು ಅಳಿಸ್ಲು. ಇದು 4 ಆದಮೇಲೆ ಅಲ್ಲಿ ನೋಡ್ರಿ ಗ್ಯಾಪ್ ಐತೆ ನೋಡ್ರಿ ಇಲ್ಲಲ್ಲ, ಅದಕ್ಕೆ ಇದು ಮಾಡ್ತಾರೆ, ಒಡ್ತಾರೆ. ಸರಿನಾ? ಅರ್ಥ ಆಯ್ತಾ? ಆಮೇಲೆ ಇಷ್ಟು ನೋಡ್ರಿ, ಅದು ಜೋಳ ಐತೆ ನೋಡ್ರಿ, ಅದು ನಮ್ದಲ್ಲ. ಜೋಳಿಂದ ಈ ಕಡೆ ತೆಂಗಿನ ಸಸಿ ಐತೆ ನೋಡ್ರಿ, ಈ ತೆಂಗಿನ ಸಸಿ ಎಲ್ಲ ನಮ್ಮದೇ. ಇವಾಗ ಎಳ್ನೀರು ಕಿತ್ಬಿಟ್ಟು ಮುಂದಕ್ಕೆ ಹೋಗೋಣ ಬನ್ನಿ. ಕಾಯಿಸ್ ತುಂಬ್ಕೊಂಡಾಯ್ತು. ಇವಾಗ ಗಾಡಿ ಆನ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಗಾಡಿ ಆನ್ ಮಾಡಿದೆ, ಗಾಡಿ ಆನ್ ಮಾಡ್ಕೊಂಡು ನಾವು ಅಮ್ಮ ಹೋಯ್ತವ್ರೆ ಆಗಲೇ. ಅದ್ರ ಜೊತೆ ಈಗ ಹೋಗ್ಬೇಕು. ಇದು ತುಂಬ್ಕೊಂಡು ವೀಡಿಯೋ ಮಾಡ್ಕೊಂಡು ಎಲ್ಲ ಆಯ್ತಾ ಇವರು ಮಸ್ತು ಕಂಟೆಂಟ್. ಅಂದರೆ ನನ್ನ ಬೇರೆ ಇನ್ಸ್ಟಾಗ್ರಾಮಲ್ಲಿ ಬೇರೆ ಸಸ್ಪೆಂಡ್ ಆಗಿಬಿಡೈತೆ ಅಕೌಂಟು, ಫುಲ್ಲು ಬೇಜಾರೇ ಆಗಿಲ್ಲ ಆಗಿಬಿಟ್ಟಿದ್ದೀನಿ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಆಮೇಲೆ ನಮ್ಮ ಅಮ್ಮ ನೋಡ್ರಿ ಅಲ್ಲಿ ರೋಡ್ ಸ್ವಲ್ಪ ಚೆನ್ನಾಗಿಲ್ಲ, ಸುಮ್ಮನೆ ಮೇಲೆ ಬಿದ್ದಿದ್ದಾದ್ರು ಅಂತ ನಡ್ಕೊಂಡೇ ಬರ್ತೀನಿ ಅಂತವ್ರೆ. ಏನು ಮಾಡೋದು? ರೋಡ್ ಹೆಂಗೆ ಐತೆ, ಏನೇನು ಮಾಡೋರಿ ಅಂತ ನೀವೇ ನೋಡ್ರಿ, ಕಣ್ಣಾರೆ ನೋಡ್ರಿ, ನೀವೇ ನೋಡ್ರಿ ಗೈಸ್ ಯಾವ ಥರ ರೋಡ್ ಐತೆ ಅಂತ. ನೋಡಿ ಯಾವ ಥರ ಐತೆ. ಈ ರೋಡಲ್ಲಿ ನಾವು ಡೈಲಿ ನಡ್ಕೊಂಡು ಹೋಗ್ತಿದ್ದೋ. ನಾವು ಇದಿರಲ್ಲ, ನಮ್ಮಪ್ಪ ಎಲ್ಲ ನಡ್ಕೊಂಡು ಹೋಯ್ತಾರೆ. ಒಂದು ದಿವಸ ಇಲ್ಲಿ ಬಿದ್ದೋಗ್ಬಿಟ್ಟಿದ್ರು ನಮ್ಮ ಅಪ್ಪ ಅಮ್ಮ ನಾನು ಎಲ್ಲ ಬಿದ್ದೋಗ್ಬಿಟ್ಟಿದ್ದು. ಹೆಂಗೆ ಅಂದರೆ ನಮ್ಮ ಅಪ್ಪ ಅಮ್ಮ ನನ್ನ ಮತ್ತು ನಮ್ಮ ಅಕ್ಕನ ಕುಣಿಸ್ಕೊಂಡು ಬರ್ತಾಯಿದ್ರು. ಹಾಗೇನು ಮಾಡೋದು, ಇಲ್ಲಿ ರೋಡ್ ಇನ್ನೂ ಇವಾಗ ಸ್ವಲ್ಪ ಡೆವಲಪ್ ಆಗೈತೆ. ಅವಾಗಂತೂ ಕೇಳಲೇಬೇಡ್ರಿ, ಫುಲ್ಲು ಕಚಡ ಅಂದರೆ ಕಚಡ ಆಗೋ ರೋಡ್ ಇದು. ಆಗ ಇವಾಗ ಒಂದು ಸ್ವಲ್ಪ ಡೆವಲಪ್ ಆಗೈತೆ ಅಷ್ಟೇ ಗೈಸ್.
ಅಪ್ಪ ಎಂಥ ರೋಡ್ ಅಂದರೆ ಈ ರೋಡು ಅಷ್ಟೇ ಗಾಯ್ಸ್. ಅಲ್ಲಿಂದ ಊರಿಂದ ಮನೆಗೆ ಬಂದೆ ಗಾಯ್ಸ್. ಅಲ್ಲಿ ಫಸ್ಟು ಇಷ್ಟು ಬರ್ಕೋಬೇಕಿತ್ತು, ಅದು ಸ್ವಲ್ಪ ಬರ್ಕೊಂಡು ಮಲಕತ್ತೀನಿ ಗಾಯ್ಸ್ ಅಷ್ಟೇ. ಗುಡ್ ನೈಟ್. ಇಷ್ಟ ಆಗಿರೋ ಲೈಕ್ ತುಂಬ ಇಷ್ಟ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದು ಮಾಡಿ ಬರ್ರಿ ಮಾಡ್ಕೊಳ್ಳಿ.